ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಈಗ ಮಿಸ್ಟರ್ ರಾವಣ ಕತೆಯ ಮುಂದುವರೆದ ಭಾಗವನ್ನು ಮುಂದುವರಿಸೋಣ. ನಡುರಾತ್ರಿಯ ಸಮಯ. ಊರಿಗೂರೇ ಗಾಢ ನಿದ್ರೆಯಲ್ಲಿ ಮುಳುಗಿತ್ತು. ಹೊರಗಡೆ ನಾಯಿಗಳು ಗೂಳಿಡೋ ಶಬ್ದ ಆ ಸ್ಮಶಾನದಂತಹ ಮೌನವನ್ನು ಸೀಳಿಕೊಂಡು ಹರಡುತ್ತಿತ್ತು. ಎಲ್ಲಿ ನೋಡಿದ್ರೂ ಕತ್ಲೋ ಕತ್ಲು. ಅದು ಅಮಾವಾಸ್ಯೆಯ ರಾತ್ರಿ. ಇಂದಿನ ಅಮಾವಾಸ್ಯೆಯ ಕತ್ತಲೆಯ ವಾತಾವರಣದಂತೆಯೇ ನಾಳೆಯ ಬೆಳಗಿನ ಮುಂಜಾವು ವಂಶಿಯ ಜೀವನದಲ್ಲಿ ಕತ್ತಲೆಯನ್ನು ತರಲಿದೆ. ಹೇಗಾದರೂ ಮಾಡಿ ಮನೆಯಿಂದ ತಪ್ಪಿಸ್ಕೊಂಡು ಓಡ್ ಹೋಗಬೇಕು ಅಂತ ಸರಿಯಾಗಿ ಪ್ಲ್ಯಾನ್ ರೂಪಿಸಿದ್ದ ವಂಶಿಗೆ ನರಸಿಂಹಮೂರ್ತಿಯ ಏರ್ಪಾಡುಗಳು ದೊಡ್ಡ ಏಟಾಗಿ ಬಿದ್ದವು. ಕಾರಣ, ಜನನಿ ಬಂದು ಹೋದ ಸ್ವಲ್ಪ ಹೊತ್ತಿಗೆ ವಂಶಿ ಮನೆ ಸುತ್ತಲೂ ಅವ್ರ ತೋಟದಲ್ಲಿ ಕೆಲಸ ಮಾಡೋ ಆಳುಗಳು ಕಾವಲಿಗೆ ಬಂದು ನಿಂತಿದ್ರು. ಎಲ್ಲವೂ ನರಸಿಂಹಮೂರ್ತಿಯ ಏರ್ಪಾಡು. ಒಳ್ಳೆ ಹಾವಿನಂತೆ ಬಾಗಿಲಿನಿಂದ ಹೊರಗಡೆ ತಲೆ ಚಾಚಿದ್ರು. ಏನಮ್ಮ, ಹೊರಗಡೆ ಎಲ್ಲಾದರೂ ಹೋಗಬೇಕಾ ಅಂತ ಯಾರಾದರೂ ಒಬ್ಬರು ಬಂದು ಎದುರಿಗೆ ನಿಲ್ತಿದ್ರು. ನರ್ಮದಾಳ ಗೋಳಾಟ ಆ ಮನೆಯೊಳಗಡೆ ನಿರಂತರವಾಗಿ ಕೇಳಿಸ್ತಲೇ ಇತ್ತು. ದಿಕ್ಕು ತೋಚದೆ ಮುಂದೆ ಏನು ಮಾಡೋದು ಅಂತ ಕಂಗಾಲಾಗಿ ನಿಂತಿದ್ಲು ವಂಶಿ. ಮೆಲ್ಲನೆ ಅವಳ ಹತ್ರಕ್ಕೆ ಬಂದ ಅರ್ಚನಾ, ಏನಕ್ಕ ಕಳ್ಳನ ಥರ ಮುಖ ಮಾಡ್ಕೊಂಡು ನಿಂತಿದ್ಯಾ? ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಯೋಚಿಸ್ತಿದ್ಯಾ ಅಂತ ಕೇಳಿದಾಗ ವಂಶಿ ಬೆಚ್ಚಿ ಬಿದ್ಲು. ಏನೇ ಹುಚ್ಚಿ ಥರ ಮಾತಾಡ್ತಿದ್ಯಾ? ನಾನೆಲ್ಲಾದರೂ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ನಾ ಅಂತ ತಂಗಿ ತನ್ನ ಪ್ಲ್ಯಾನನ್ನು ಕಂಡುಕೊಂಡದ್ದನ್ನು ನೆನೆದು ಒಳಗೊಳಗೆ ಹೆದರಿದ್ಲು ವಂಶಿ. ನಿನ್ನ ಜೊತೆಯಲ್ಲೇ ಬೆಳೆದ ನನಗೆ ನಿನ್ನ ಬಗ್ಗೆ ಗೊತ್ತಿರಲ್ವಾ ಅಕ್ಕ? ನೀನು ಮತ್ತು ಜನನಿ ಅಕ್ಕ ಇಬ್ಬರು ಒಟ್ಟಿಗೆ ಸಪ್ರೇಟಾಗಿ ಮಾತಾಡ್ತಿದ್ದಾಗಲೇ ಅಂದ್ಕೊಂಡೆ ಏನೋ ಪ್ಲ್ಯಾನ್ ಮಾಡಿದ್ದೀರಾ ಅಂತ. ಇಲ್ಲಿ ನೋಡಕ್ಕ, ದೇವರು ನಿನಗೆ ಕೊಟ್ಟಿರೋ ಕೊನೆ ಅವಕಾಶ ಇದು ಮಾತ್ರ. ನಿನಗೆ ನಿಶ್ಚಯವಾಗಿರೋ ಗಂಡಸನ್ನೇ ಮದುವೆ ಆಗಬೇಕಲ್ಲ ಅಂತ ನಿನ್ನೆವರೆಗೂ ನಾನು ಬೇಸರದಲ್ಲಿದ್ದೆ. ಆ ಮುರುಗನಿಗಿಂತ ಆ ಗಂಡಸೆ ಎಷ್ಟೋ ಮೇಲು. ಖಂಡಿತವಾಗಿ ಅವನನ್ನು ಮದುವೆ ಆದರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ನಂಬ್ತೀನಿ. ಆದರೆ ಸತ್ಯವಾಗ್ಲೂ ಹೇಳ್ತೀನಿ, ಆ ಮುರುಗನನ್ನು ಮದುವೆ ಆದರೆ ನಿನ್ನ ಜೀವನ ಹಾಳಾಗಿ ಹೋಗುತ್ತೆ. ನಮ್ಮ ಬಗ್ಗೆ ಚಿಂತಿಸ್ಬೇಡ. ಹೇಗಾದರೂ ಮಾಡಿ ಈ ಗುಂಪನ್ನು ಏಮಾರಿಸಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು. ಇದ್ರ ಬಗ್ಗೆ ಈ ಮನೆಯಲ್ಲಿ ಬೇರೆ ಯಾರ ಜೊತೆಗೂ ಮಾತಾಡಬೇಡ. ನಾನು ಹೋದ ನಂತರ ಈ ಪುಸ್ತಕವನ್ನು ತೆರೆದು ನೋಡು. ನನ್ನಿಂದ ಮಾಡೋಕ್ಕೆ ಸಾಧ್ಯವಿರುವ ಸಹಾಯ ಇಷ್ಟೆ ಅಂತ ತನ್ನ ಕೈಯಲ್ಲಿದ್ದ ಪುಸ್ತಕವನ್ನು ವಂಶಿಯ ಪಕ್ಕದಲ್ಲಿಟ್ಟು ಅಲ್ಲಿಂದ ಹೊರಟು ಹೋದ್ಲು ಅರ್ಚನಾ. ಸುಮ್ಮನೆ ಪುಸ್ತಕನ ತೆಗೆದು ತಿರುಗಿಸಿ ನೋಡುವಂತೆ ವಂಶಿ ನೋಡಿದಾಗ ಪ್ರತಿಯೊಂದು ಪುಟದಲ್ಲೂ ರೂಪಾಯಿ ನೋಟುಗಳು ಅವಳನ್ನು ನೋಡಿ ನಗ್ತಿದ್ವು. ಒಂದು ಕಡೆ ಜನನಿ ನನಗಾಗಿ ಮನೆಯಲ್ಲಿದ್ದ ಹುಂಡಿಯನ್ನು ಒಡೆದು ಹಣ ತಂದುಕೊಟ್ಟಿದ್ಲು. ಇನ್ನೊಂದು ಕಡೆ ತಂಗಿ ತಾನು ಸಣ್ಣದಾಗಿ ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣವನ್ನು ತಂದು ಜೀವನಕ್ಕಾಗಿ ಕೊಡ್ತಿದ್ದಾಳೆ. ಕಣ್ಣಿಂದ ಕಣ್ಣೀರು ಹೊರಬರೋಕೆ ಯತ್ನಿಸಿದ ಕಣ್ಣೀರನ್ನು ಬಲವಂತವಾಗಿ ಒಳಗಡೆ ತಡೆದುಕೊಂಡ್ಲು ವಂಶಿ. ರಾತ್ರಿ ಊಟ ಮಾಡೋಕ್ಕೆ ಸಹ ವಂಶಿ ರೂಮ್ನಿಂದ ಹೊರಗಡೆ ಬರಲೇ ಇಲ್ಲ. ಜಯಮ್ಮಜ್ಜಿ ತಟ್ಟೆಯಲ್ಲಿ ಅನ್ನ ಹಾಕಿ ಒಂದು ಬೌಲ್ ತುಂಬ ಸಾಂಬಾರನ್ನು ತೆಗೆದುಕೊಂಡು ವಂಶಿ ಇದ್ದ ರೂಮಿಗೆ ಬಂದರು. ಅತ್ತಿತ್ತ ಓಡಾಡ್ತಾ ಉಗುರು ಕಚ್ತಿದ್ದ ಮೊಮ್ಮಗಳನ್ನು ಕಂಡ ತಕ್ಷಣ, ಏನೇ ಯಾಕೆ ಹಿಂಗೆ ಅಡ್ಡಾಡ್ತಿದ್ಯಾ ಅಂದರು. ಹೇಗೆ ಸಾಯೋದು ಅಂತ ಯೋಚಿಸ್ತಿದ್ದೀನಿ ಅಂತ ಉದ್ವೇಗದಿಂದ ಉತ್ತರಿಸಿದ್ಲು ವಂಶಿ. ಮುರುಗನನ್ನ ಮದುವೆ ಆದರೆ ನೀನು ಯೋಚನೆನೇ ಮಾಡಬೇಕಾಗಿಲ್ಲ, ಸಾವು ತಾನಾಗೆ ಬರುತ್ತೆ ಅಂದರು ಅಜ್ಜಿ. ಅಜ್ಜಿಯನ್ನು ದಿಟ್ಟಿಸಿ ನೋಡಿದ ವಂಶಿ, ಅದನ್ನು ಹೋಗಿ ನೀನು ಅಳಿಯನ ಹತ್ರ ಹೇಳು ಅಂದ್ಲು. ಕ್ಯೂಡ್ನಿಗೆ ಕೂಡ ಕಿವಿ ಕೇಳಿಸುತ್ತೆ, ಆದರೆ ನಿಮ್ಮ ಅಪ್ಪಂಗೆ ಕೇಳಿಸೋದಿಲ್ಲ. ಆ ದರಿದ್ರ ನನ್ನ ಮಗನ ಹತ್ರಕ್ಕೆ ಹೋಗಿ ನಾನೇನು ಮಾತಾಡಲಿ? ಹೀಗೆ ಖಾಲಿ ಹೊಟ್ಟೆಯಲ್ಲಿದ್ದರೆ ಮಾತ್ರ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಒಂದು ತಿನ್ನು ಅಂದರು ಅಜ್ಜಿ. ನನಗೆ ಬೇಡ ಅಜ್ಜಿ, ಇರೋ ಪರಿಸ್ಥಿತಿಲಿ ಊಟ ಒಂದೇ ಬಾಕಿನಾ? ಇನ್ನು ಕೆಲವೇ ದಿನಗಳಲ್ಲಿ ನಾನು ಸತ್ತು ಹೋಗ್ತೀನಿ, ಆಗ ಬಂದು ಬಾಯಿಗೆ ಅಕ್ಕಿ ಹಾಕು ಅಂದ್ಲು ವಂಶಿ. ಮನಸ್ಸಿನಲ್ಲಿ ಧೈರ್ಯವಿಲ್ಲದವನು ಮಾತ್ರ ಸಾಯ್ತಾನೆ. ಬುದ್ಧಿ ಇರೋನು ಎಂಥದ್ದೇ ಪರಿಸ್ಥಿತಿ ಬಂದರೂ ಅದನ್ನು ಮೆಟ್ಟಿ ನಿಂತು ಮುಂದೆ ಹೋಗ್ತಲೇ ಇರ್ತಾನೆ. ನನ್ನ ಮೊಮ್ಮಗಳು ಬುದ್ಧಿವಂತೆ ಅಂತ ನನಗೆ ಗೊತ್ತು. ಸರಿಯಾಗಿ ಬಂದು ಒಂದು ತುತ್ತನ್ನು ತಿನ್ನು ಅಂದರು ಅಜ್ಜಿ. ನಿಂಗೆ ಎಷ್ಟು ಬಾರಿ ಹೇಳಿದ್ರೂ ಬುದ್ಧಿ ಬರೋದಿಲ್ವಾ? ನನಗೆ ಬೇಡ 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 ಅಂತ ಜೋರಾಗಿ ಕಿರ್ಚಿದ್ಲು ವಂಶಿ. ಆದರೆ ಅದಕ್ಕೆ ಪ್ರತಿಕ್ರಿಯೆ ಬೇರೆ ಕಡೆಯಿಂದ ಬಂದಿತ್ತು. ಸರಿಯಾಗಿ ಮರ್ಯಾದೆಯಿಂದ ಅನ್ನ ತಿಂದಿಡು, ಇಲ್ದಿದ್ರೆ ಪರಿಣಾಮನೇ ಬೇರೆ ಆಗಿರುತ್ತೆ ಅಂತ ಇಷ್ಟೊತ್ತು ಒಳಗಿನ ಕೋಣೆಯಲ್ಲಿ ನಡೆದ ಸಂಭಾಷಣೆಯನ್ನು ಹೊರಗಡೆಯಿಂದ ಕೇಳಿಸ್ತಿದ್ದ ನರಸಿಂಹಮೂರ್ತಿ ಇದ್ದಕ್ಕಿದ್ದಂತೆ ಗದರಿದ್ರು. ಈಗ ಇವನ ಬಳಿ ಮಾತಾಡಿದ್ರೆ ಇನ್ನೇನು ತೊಂದರೆ ಆಗುತ್ತೋ ಅಂತ ಭಯದಿಂದ ಅಜ್ಜಿ ತಂದಿದ್ದ ಊಟನ ತಿನ್ನೋಕೆ ಕೈಗೆತ್ಕೊಂಡ್ಲು ವಂಶಿ. ಅಜ್ಜಿ ನೋಡ್ತಾ ತಟ್ಟೆಯಲ್ಲಿ ಸಾರು ಹಾಕಿ ಕಲ್ಸೋಕೆ ಹೋದಾಗ ವಂಶಿಯ ಕೈಗೆ ಏನೋ ಸಿಕ್ತು. ಗೊಂದಲದಿಂದ ಅಜ್ಜಿನ ನೋಡ್ತಾ ಅನ್ನವನ್ನು ಪಕ್ಕಕ್ಕೆ ಸರಿಸಿ ನೋಡಿದಾಗ ಅಲ್ಲಿ ಅಜ್ಜಿಯ ದಪ್ಪಗಿನ 2 ಚಿನ್ನದ ಬಳೆಗಳು ಅವಳಿಗಾಗಿ ಕಾಯ್ತಿದ್ವು. ವಂಶಿ ಹೊಳೆಯೋ ಕಣ್ಣುಗಳಿಂದ ಅಜ್ಜಿನ ನೋಡಿದಾಗ, ನಾಳೆ ಮದುವೆ, ಬೇಗನೆ ಊಟ ಮಾಡಿ ನಿದ್ರಿಸು
ನಡೆಯೋದೆಲ್ಲವನ್ನ ದೇವ್ರ ಮೇಲೆ ಹಾಕಿ ಮುಂದಿನ ಕೆಲಸನ ನೋಡು ಅಂತ ಇನ್ನೂ ಒಂದು ಮಾತು ಕೂಡ ಆಡದೆ ಸೂಕ್ಷ್ಮವಾಗಿ ತಾನು ಹೇಳಬೇಕಾಗಿರೋದನ್ನೆಲ್ಲ ಹೇಳಿ ಅಲ್ಲಿಂದ ಹೊರಟ್ರು ಅಜ್ಜಿ. ಅಂದರೆ ಜನನಿ, ಅರ್ಚನಾ, ಅಜ್ಜಿ ಮೂವರು ಅವಳನ್ನು ಇಲ್ಲಿಂದ ಕಳಿಸೋದ್ರಲ್ಲೇ ಗುರಿಯಾಗಿದ್ರು. ಅರೆಬರೆಯಾಗಿ ಊಟ ಮುಗಿಸಿ ಸುಮ್ಮನೆ ಕೂತಿದ್ಲು ವಂಶಿ. ಎಲ್ಲಿ ಅವಳು ಎಲ್ಲಾದರೂ ತಪ್ಪಿಸ್ಕೊಂಡು ಹೋಗ್ಬಿಡ್ತಾಳೋ ಅನ್ನೋ ಭಯದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಹಾಲ್ನಲ್ಲಿ ಕೂತಿದ್ದ ನರಸಿಂಹಮೂರ್ತಿ. ಹತ್ತು ಸುಸ್ತಾಗಿದ್ದ ನರ್ಮದಾ ಮಗಳಿಗೊಂದು ಗ್ಲಾಸ್ ಹಾಲು ತಗೊಂಡು ಅವಳ ರೂಮಿಗೆ ಹೋದರು. ವಂಶಿ, ಬೇಗ ಮಲ್ಗು. ನಾವು ಎಷ್ಟೇ ಹೊತ್ತು ಗಲಾಟೆ ಮಾಡಿದ್ರೂ ಈ ಮನುಷ್ಯನ ಹತ್ರ ಯಾವುದೂ ನಡೆಯೋದಿಲ್ಲ. ಈ ಜನ್ಮದಲ್ಲಿ ನಿನಗೆ ಬರೆದಿರೋದು ಇಷ್ಟೇ ಅಂದ್ಕೊಂಡು ಸ್ವೀಕರಿಸು ವಂಶಿ ಅಂದರು ಅವಳಮ್ಮ. ಕಿರಿಕಿರಿಗೊಂಡು ತನ್ನ ಅಮ್ಮನನ್ನು ನೋಡಿದ್ಲು ವಂಶಿ. ಈಗ ನಿನಗೇನು ಬೇಕಮ್ಮ ಅಂದ್ಲು ಅವಳು. ನನ್ನ ಕೈಯಾರ ನಿನಗೆ ಕೊನೆಯದಾಗಿ ಹಾಲು ಕೊಡೋಣ ಅಂತ ಬಂದೆ ಅಂದರು ನರ್ಮದಾ. ಮೊದಲೇ ನನಗೆ ಹಾಲು ತುಪ್ಪ ಹೊಯ್ಯೋಕೆ ನೋಡ್ತಿದ್ಯಾ ಅಂತ ಕಠಿಣವಾಗಿ ಕೇಳಿದ್ಲು ವಂಶಿ. ಆ ಮುರುಗನನ್ನು ಮದುವೆ ಆಗೋದಕ್ಕಿಂತ ನೀನು ಸತ್ತು ಹೋದರೂ ನನಗೆ ಸಂತೋಷವೇ. ಮಾತಿಗೆ ಮಾತು ಬೆಳೆಸ್ದೆ ಹಾಲು ಕುಡಿ ಅಂತ ಮಗಳಿಗೆ ಒತ್ತಾಯಿಸಿ ತನ್ನ ಕೈಯಾರೆ ಹಾಲನ್ನು ಕುಡಿಸಿದ್ರು ನರ್ಮದಾ. ಏನೇ ಆದರೂ ಅಮ್ಮನ ಕೈಯಿಂದ ಕುಡಿಯೋ ಕೊನೆಯ ಆಹಾರ ಇದು. ಹಾಲಿನ ಕೊನೆಯ ಗುಟ್ಕು ಕುಡಿಯೋವಾಗ ವಂಶಿ ಬಾಯಲ್ಲಿ ಏನೋ ತಗಲ್ತು. ಹಲ್ಲಿನಿಂದ ಕಡಿದು ಅದನ್ನು ಕೈಗೆ ತೆಗೆದುಕೊಂಡು ಏನು ಅಂತ ನೋಡಿದ್ಲು. ನರ್ಮದಾಳ ಅದೃಷ್ಟದ ಉಂಗುರ ಅದು. ಆಶ್ಚರ್ಯದಿಂದ ತನ್ನ ಅಮ್ಮನನ್ನು ನೋಡುವಾಗ, ನೀನು ನಾಳೆ ಈ ಮನೆಯನ್ನು ಬಿಟ್ಟು ಹೋದರೂ ಈ ಅಮ್ಮನ ಆಶೀರ್ವಾದ ಮತ್ತು ನೆನಪು ನಿನ್ನ ಸುತ್ತಲೂ ಇರುತ್ತೆ ಅಂತ ನಯವಾಗಿ ನರ್ಮದಾ ಕೂಡ ಅವಳಿಗೆ ಇಲ್ಲಿಂದ ಹೊರಡುವಂತೆ ಸೂಚಿಸಿದ್ರು. ಜನನಿ ಕೊಟ್ಟಿದ್ದ ಸರನ ಕುತ್ತಿಗೆಗೆ ಹಾಕೊಂಡ್ಲು ವಂಶಿ. ಅಜ್ಜಿ ಕೊಟ್ಟ ಬಳೆಗಳನ್ನು ಕೈಗಳಲ್ಲಿ ಮತ್ತು ತಾಯಿ ಕೊಟ್ಟ ಉಂಗುರನ ಬೆರಳಿನಲ್ಲಿ ಧರಿಸ್ಕೊಂಡ್ಲು. ಅರ್ಚನಾ ಮತ್ತು ಜನನಿ ಕೊಟ್ಟಿದ್ದ ಹಣವನ್ನು ತನ್ನ ಪರ್ಸ್ನಲ್ಲಿಟ್ಟು ಸೊಂಟದಲ್ಲಿ ಸಿಕ್ಕಿಸ್ಕೊಂಡ್ಲು. ಮನೆಯಲ್ಲಿದ್ದಾಗ ಹೆಣ್ಮಕ್ಳು ಸದಾ ಲಂಗ ಧಾವಣಿಯನ್ನೇ ಧರಿಸ್ಬೇಕಿತ್ತು. ನಿದ್ರೆ ಬಾರದೆ ತನ್ನ ಕೋಣೆಯಲ್ಲಿ ಅತ್ತಿತ್ತ ನಡೀತಿದ್ಲು ವಂಶಿ. ಹೇಗಾದರೂ ಮಾಡಿ ಈ ಮನೆಯನ್ನು ಬಿಟ್ಟು ಓಡಿ ಹೋಗಬೇಕು. ನರಸಿಂಹಮೂರ್ತಿ ಗಾಢ ನಿದ್ರೆಯಲ್ಲಿದ್ದರೂ ಬಾಗಿಲು ತೆರೆಯೋ ಶಬ್ದ ಕೇಳಿದ್ರೆ ಎಚ್ಚರಗೊಂಡ್ಬಿಡ್ತಾರೆ. ಇಲ್ಲಿಂದ ಹೇಗೆ ಹೋಗೋದು ಅಂತ ಯೋಚಿಸ್ತಾ ನಡೀತಾ ಇದ್ದವಳ ಕಣ್ಣು ರೂಮಿನ ಕಿಟಕಿ ಕಡೆಗೆ ಹೋಯಿತು. ಸ್ವಲ್ಪ ಮುಂಚೆಯಷ್ಟೇ ಅವಳನ್ನು ನೋಡೋಕೆ ಬಂದಿದ್ದ ಕೃಷ್ಣ ಏನನ್ನೂ ಮಾತಾಡದೆ ತಂಗಿ ತಲೆಯನ್ನು ಪ್ರೀತಿಯಿಂದ ಸವರಿ ಸಂಬಂಧವೇ ಇಲ್ಲದಂತೆ ಕಿಟಕಿ ಕಡೆಗೆ ಹೋಗಿ ಹೊರಗಡೆ ನೋಡಿ ಹೊರಟು ಹೋಗಿದ್ದ. ಈಗ ಚೆನ್ನಾಗಿ ಗಮನಿಸಿ ನೋಡಿದಾಗ ಕಿಟಕಿ ಹತ್ರ ಸ್ಕ್ರೂ ಡ್ರೈವರ್ ಇತ್ತು. ಕೃಷ್ಣ ಕೂಡ ತನಗೆ ಸಹಾಯ ಮಾಡ್ತಿದ್ದಾನೆ ಅಂತ ವಂಶಿಗೆ ಅರ್ಥ ಆಯಿತು. ಸಮಯ ಈಗಲೇ 2 ಆಗಿದೆ. ಇನ್ನಷ್ಟು ಹೊತ್ತಾದರೆ ಬೆಳಗಾಗ್ಬಿಡುತ್ತೆ. ಆಮೇಲೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸೋದು ಕೂಡ ಮೂರ್ಖತನವಾಗ್ಬಿಡುತ್ತೆ ಅಂತ ಫಾಸ್ಟಾಗಿ ಎದ್ದವಳು ಆ ಸ್ಕ್ರೂ ಡ್ರೈವರ್ ತಗೊಂಡು ಕಿಟಕಿ ಸ್ಕ್ರೂಗಳನ್ನು ಕಳಚೋಕೆ ಪ್ರಯತ್ನಿಸಿದ್ಲು. ಅವಳ ಪ್ರಯತ್ನ ಮುಂದಿನ 15 ನಿಮಿಷಗಳಲ್ಲಿ ಯಶಸ್ವಿ ಆಯಿತು. ಶಬ್ದವೇ ಆಗದಂತೆ ಕಿಟಕಿ ಸರಳುಗಳನ್ನು ಕಳಚಿ ಒಳಗಿನ ಗೋಡೆಗೆ ಒರೆಸಿಟ್ಲು. ಜಿಗಿದು ಹೊರಗಡೆ ಬಿದ್ಲು. ಮತ್ತಾರಿಗೂ ಅನುಮಾನ ಬಾರದಂತೆ ಒಳಗಡೆ ಕೈ ಹಾಕಿ ಸರಳನ್ನು ತೆಗೆದು ಅದನ್ನು ಸ್ಕ್ರೂ ಇಲ್ಲದೇನೆ ಕಿಟಕಿಗೆ ಜೋಡಿಸಿಟ್ಟವಳು ಒಂದೇ ಓಟ ಕಿತ್ಲು. ಚಪ್ಪಲಿಯೂ ಇಲ್ಲದೆ ಬರೀ ಕಾಲಿನಲ್ಲೇ ತನ್ನ ಪಯಣವನ್ನು ಪ್ರಾರಂಭಿಸಿದ್ಲು ವಂಶಿ. ಅಲ್ಲಿ ಇಲ್ಲಿ ಅಡುಕೊಳ್ತಾ ಕೊನೆಗೆ ತೆಂಗಿನ ತೋಟದ ಒಳಗಡೆ ಬಂದೇ ಬಿಟ್ಲು. ಅವಳ ಕಾಲುಗಳಿಗೆ ಎಲ್ಲಿಂದ ರೆಕ್ಕೆ ಬಂತೋ ಗೊತ್ತಿಲ್ಲ. ಹೇಗಾದರೂ ಮಾಡಿ ಊರಿನ ಗಡಿಯನ್ನು ದಾಟ್ಬಿಡಬೇಕು ಅಂತ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡೋಕೆ ಶುರು ಮಾಡಿದ್ಲು. ಊರಿನ ಗಡಿಯನ್ನು ತಲುಪೋಕೆ ಅವಳಿಗೆ ಕನಿಷ್ಠ 1 ಗಂಟೆಗೂ ಹೆಚ್ಚು ಸಮಯವಾಯಿತು. ಆ ನಡುರಾತ್ರಿಯಲ್ಲಿ ಗಡಿಯನ್ನು ತಲುಪಿದ ತಕ್ಷಣ ಕಾಲು ಹೋದತ್ತ ಓಡೋಕೆ ಪ್ರಾರಂಭಿಸಿದ್ಲು. ಮುಖ್ಯ ರಸ್ತೆಯಲ್ಲಿ ಯಾವುದೇ ವಾಹನ ಸಿಕ್ಕರೂ ಅವರಲ್ಲಿ ಸಹಾಯ ಕೇಳಿ ಸುರಕ್ಷಿತವಾದ ಜಾಗಕ್ಕೆ ಹೋಗಬೇಕು ಅನ್ನೋದು ಅವಳ ತೀರ್ಮಾನವಾಗಿತ್ತು. ಆದರೆ ದುರಾದೃಷ್ಟವಶಾತ್ ಆ ನಡುರಾತ್ರಿಯಲ್ಲಿ ಯಾವುದೇ ವಾಹನ ಆ ಕಡೆಯಿಂದ ಬರಲೇ ಇಲ್ಲ. ಆದರೂ ತನ್ನ ಪಯಣವನ್ನು ನಿಲ್ಲಿಸದೆ ಓಡ್ತಾ ನಡೀತಾ ರಸ್ತೆಯಲ್ಲೇ ಸಾಗ್ತಿದ್ಲು. ದೂರದಲ್ಲಿ ಒಂದು ಬೆಳಕು ಕಾಣಿಸ್ತು. ತಕ್ಷಣ ರಸ್ತೆಯ ನಡುಭಾಗಕ್ಕೆ ಹೋಗಿ ನಿಂತುಕೊಂಡ್ಲು ವಂಶಿ. ಈ ವಾಹನವನ್ನು ಬಿಡೋಕೆ ಅವಳಿಗೆ ಮನಸ್ಸಿರಲಿಲ್ಲ. ಹತ್ರ ಬಂದಾಗ ಅದು ಲಾರಿ ಅಂತ ತಿಳಿತು. ಭಯ ಇದ್ರೂ ರಸ್ತೆ ಮಧ್ಯೆ ನಿಂತು ಕೈ ಬೀಸ್ತಿದ್ಲು. ಲಾರಿ ಅವಳ ಮುಂಭಾಗದಲ್ಲಿ ಬಂದು ನಿಂತಿತ್ತು. ಅದನ್ನು ಓಡಿಸ್ಕೊಂಡು ಬಂದವನು ನೋಡೋಕ್ಕೆ ತುಂಬ ಭಯಾನಕವಾದ ರೂಪದಲ್ಲಿದ್ದ. ಏನಮ್ಮ ಹುಡುಗಿ, ನೀನು ಸಾಯೋದಕ್ಕೆ ನನ್ನ ಗಾಡಿನೇ ಸಿಕ್ತಾ? ಈ ಸಮಯದಲ್ಲಿ ಬ್ರೇಕ್ ಹಿಡಿದೆ ನಿನ್ಮೇಲೆ ಹರಿಸಿದ್ರೆ ನಾಯಿ ಮರಿಯಂತೆ ಜಜ್ಜಿ ಸತ್ತು ಹೋಗ್ತಿದ್ದೆ ಅಂತ ಕಿಟಕಿಯಿಂದ ಅರ್ಧ ದೇಹನ ಹೊರಗಡೆ ಹಾಕಿ ಅವಳನ್ನು ಬೈತಿದ್ದ ಆ ಡ್ರೈವರು. ಅವನ ಹತ್ರಕ್ಕೆ ಬಂದು ನೋಡಿದ ವಂಶಿ, ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಈ ಗಾಡಿ ಎಲ್ಲಿಗೆ ಹೋಗ್ತಿದೆ ಅಂದ್ಲು. ಆ ಡ್ರೈವರ್ಗೆ ವಂಶಿ ಹೇಳ್ದೇನೆ ಕೆಲವು ವಿಷಯಗಳು ಅರ್ಥವಾಗ್ಬಿಟ್ವು. ನಡುರಾತ್ರಿಯಲ್ಲಿ ಅಸ್ತವ್ಯಸ್ತಗೊಂಡ ರೂಪದಲ್ಲಿ ಹೆಣ್ಣೊಬ್ಳು ರಸ್ತೆ ಮಧ್ಯೆ ನಿಂತಿದ್ರೆ ಅರ್ಥ ಆಗದೆ ಇರುತ್ತಾ? ಅಲ್ಲಿವರೆಗೆ ಚಾಲಕನ ಮುಖದಲ್ಲಿದ್ದ ಸಿಟ್ಟು ಮಾಯ ಆಯಿತು. ಸಿಟಿಗೆ ಹೋಗ್ತಿದೆ ಅಂದ.
ಅಣ್ಣ ಅಣ್ಣ ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ ಇಳಿಸ್ಬಿಡಿ ಅಣ್ಣ, ಎಷ್ಟು ಹಣ ಬೇಕಾದರೂ ಕೊಡ್ತೀನಿ ಅಂದ್ಲು ವಂಶಿ. ಅವಳ ಗಾಬರಿಯನ್ನು ನೋಡಿದ ಚಾಲಕ ಸರಿ ಬಂದು ಹತ್ತು ಅಂದಿದ್ದೆ ತಡ. ಸುತ್ತಿ ಬಂದು ಲಾರಿನ ಹತ್ಕೊಂಡ್ಲು ವಂಶಿ. ತನ್ನೂರು ಬಿಟ್ಟು ಕೊನೆಗೂ ತಪ್ಪಿಸ್ಕೊಂಡು ಬಂದಿದ್ಲು. ಹಾಗೆಯೇ ಅವಳು ನಂಬಿದ್ಲು. ಆದರೆ ಮುಂದಿನ 1 ಗಂಟೆಯಲ್ಲೇ ಅವಳು ತಪ್ಪಿಸ್ಕೊಂಡ ವಿಷಯ ನರಸಿಂಹಮೂರ್ತಿಗೆ ತಿಳಿತು. ತಕ್ಷಣವೇ ವರನ ಮನೆಯವರಿಗೂ ಆ ಮಾಹಿತಿಯನ್ನು ಅವರು ತಲುಪಿಸಿಬಿಟ್ರು. ವರನಾಗಬೇಕಿದ್ದ ಮುರುಗನಿಗೆ ಮೊದಲಿನಿಂದಲೂ ವಂಶಿ ಮೇಲೆ ಕಣ್ಣಿತ್ತು. ವಂಶಿಯ ನಿಶ್ಚಿತಾರ್ಥ ಮುರಿದು ಬಿದ್ದ ಮೇಲೆ ತಾನಾಗಿಯೇ ನರಸಿಂಹಮೂರ್ತಿಯ ಬಳಿ ಹೋಗಿ ಅವಳನ್ನು ಮದುವೆ ಆಗೋಕೆ ಬಯಸೋದಾಗಿ ಹೇಳಿದ್ದೆ ಅವನು. ಊರವ್ರ ಮುಂದೆ ತನ್ನ ಗೌರವವನ್ನು ಉಳಿಸ್ಕೊಳ್ಳೋಕೆ ಮುರುಗ ಹೇಳಿದ್ದನ್ನು ಒಪ್ಕೊಂಡಿದ್ದ ನರಸಿಂಹಮೂರ್ತಿ. ಮುರುಗ ಆ ಕ್ಷೇತ್ರದ ನಾಯಕ. ರಾಜಕಾರಣಿಗಳ ಬೆಂಬಲದಿಂದ ಪಂಚಾಯಿತಿ ನಡೆಸಿ ದಬ್ಬಾಳಿಕೆ ಮಾಡೋದೇ ಅವನ ಮುಖ್ಯ ಕೆಲಸ. ನರಸಿಂಹಮೂರ್ತಿ ಬಳಿ ಅವನು ಮೊದಲನೇ ದಿನವೇ ಹೇಳಿದ್ದ, ಕೊನೆಯ ಕ್ಷಣದಲ್ಲಿ ಏನಾದರೂ ತೊಂದರೆ ಆದರೆ ಅದರ ಪರಿಣಾಮವನ್ನು ನರಸಿಂಹಮೂರ್ತಿಯ ಕುಟುಂಬವೇ ಅನುಭವಿಸ್ಬೇಕಾಗತ್ತೆ ಅಂತ. ಅದಕ್ಕಾಗಿಯೇ ಮಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಕೆ ಮನೆ ಸುತ್ತಲೂ ಆಳುಗಳನ್ನು ನೇಮಿಸಿದ್ರು ನರಸಿಂಹಮೂರ್ತಿ. ಅಷ್ಟೆಲ್ಲ ಇದ್ದು ತಪ್ಪಿಸ್ಕೊಂಡ್ಬಿಟ್ಟಿದ್ಲು ವಂಶಿ. ನರಸಿಂಹಮೂರ್ತಿ ತನ್ನ ಆಳುಗಳ ಜೊತೆಗೆ, ಮುರುಘಾ ತನ್ನ ಜನರ ಜೊತೆಗೆ ವಂಶಿನ ಹುಡ್ಕೊಂಡು ಹೊರಟೇ ಬಿಟ್ರು. ಆದರೆ ಇದ್ಯಾವುದನ್ನು ಅರಿಯದ ವಂಶಿ ಭಯದಿಂದ ರಸ್ತೆಯನ್ನೇ ದಿಟ್ಟಿಸ್ತಾ ಲಾರಿಯಲ್ಲಿ ಕೂತಿದ್ಲು. ಅವಳು ಕೆಟ್ಟ ಸಮಯವೋ ಏನೋ ಗೊತ್ತಿಲ್ಲ, ಚೆನ್ನಾಗೆ ಹೋಗ್ತಿದ್ದ ಲಾರಿ ಇದ್ದಕ್ಕಿದ್ದಂತೆ ರಸ್ತೆ ಬದಿಲಿ ದೊಡ್ಡ ಶಬ್ದದೊಂದಿಗೆ ನಿಂತುಬಿಟ್ಟಿತ್ತು. ಚಾಲಕ ಮತ್ತು ಕ್ಲೀನರ್ ಎಷ್ಟೇ ಪ್ರಯತ್ನಿಸಿದ್ರೂ ಲಾರಿ ಎಳ್ಳಷ್ಟು ಕದಲಿಲ್ಲ. ಬೇರೆ ದಾರಿ ಇಲ್ಲದೆ ಚಾಲಕ ಪಕ್ಕದಲ್ಲೆಲ್ಲಾದರೂ ಗ್ಯಾರೇಜ್ ಇದೆಯಾ ಅಂತ ಹುಡ್ಕೋಕೆ ವಂಶಿಗೆ ಜೊತೆಯಾಗಿ ಕ್ಲೀನರ್ನ ಅಲ್ಲೇ ಬಿಟ್ಟು ಹೋದ. ಬೆಳಗಿನ ಜಾವ, ಸಮಯ ಸುಮಾರು 7 ಗಂಟೆ ಆಗಿರಬಹುದು. ಕ್ಲೀನರ್ ವಂಶಿಗಿಂತ 2-3 ವರ್ಷ ಚಿಕ್ಕವನಾಗಿದ್ದ. ಏನಕ್ಕ, ಮನೆಯಿಂದ ಓಡ್ ಬಂದ್ಬಿಟ್ಯಾ ಅಂದ. ಇಷ್ಟೊತ್ತು ಬಾಯಿ ಮುಚ್ಕೊಂಡಿದ್ದವನು ಆ ಡ್ರೈವರ್ ಆ ಕಡೆ ಹೋದ ತಕ್ಷಣ ಬಾಯಿ ಬಿಟ್ಟಿದ್ದ ಕ್ಲೀನರು. ಹ್ಞೂ ಹೌದು ಕಣೋ ತಮ್ಮ ಅಂತ ತಲೆಯಲ್ಲಿ ಮುಸುಕು ಹಾಕ್ಕೊಂಡು ಮೈಲಿಗಲ್ಲಿನ ಮೇಲೆ ಕುತ್ಕೊಂಡು ಹೇಳಿದ್ಲು ವಂಶಿ. ಮನೆಯಲ್ಲಿ ತುರ್ತು ಮದುವೆನಾ ಅಂದ ಕ್ಲೀನರು. ಅದು ನಿನಗೆ ಹೆಂಗೋ ಗೊತ್ತಾಯಿತು ಅಂದ್ಲು ವಂಶಿ. ನಮ್ಮ ಸರ್ವಿಸ್ನಲ್ಲಿ ಎಷ್ಟು ಜನರನ್ನು ನೋಡಿರ್ಬೇಡ, ಮದುವೆ ಗಂಡು ಇಷ್ಟ ಇಲ್ಲದೆ ಓಡ್ ಬಂದ್ಯಾ ಅಥವಾ ಬೇರೆ ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಅಂದ ಹುಡುಗ. ನಮ್ಮ ಅಪ್ಪನ ಕಿರುಕುಳದಲ್ಲಿ ಜೀವಂತವಾಗಿದ್ದಿದ್ದೆ ದೊಡ್ಡ ವಿಷಯ, ಇದರಲ್ಲಿ ಪ್ರೀತಿ ಬೇರೆ ಒಂದು ಕೇಡು. ನೀನು ಯಾಕೆ ಸುಮ್ಮನೆ ಹೊಟ್ಟೆಗೆ ಉರಿ ಹಾಕ್ಕೊಳ್ತೀಯ ಅಂದ್ಲು ವಂಶಿ. ಮತ್ತೇನಕ್ಕ ವಿಷಯ ಅಂದ ಕ್ಲೀನರು. ಮೊದಲು ಹೇಳಿದ್ದೆ ಸರಿ, ಈಗಾಗಲೇ 2 ಮದುವೆ ಆದವನಿಗೆ 3ನೇ ಒಳಗೆ ನನ್ನನ್ನು ಕಟ್ಕೊಡೋಕೆ ರೆಡಿ ಮಾಡಿದ್ದ ನಮ್ಮಪ್ಪ. ಅವನ ಕಣ್ಣಿಗೆ ಮಣ್ಣೆ ಹಚ್ಚಿ ಇಷ್ಟು ದೂರ ಓಡಿ ಬಂದಿದ್ದೀನಿ. ಇಷ್ಟೊತ್ತಿಗೆ ನಾನು ಕಾಣೆಯಾದ ವಿಷಯ ತಿಳಿದು ನಮ್ಮ ಕುಟುಂಬದವರು ನಮ್ಮ ಅಪ್ಪನ ಕೈಯಲ್ಲಿ ಪೆಟ್ಟು ತಿಂದಿರ್ತಾರೋ ಏನೋ ಅಂದ್ಲು ವಂಶಿ. ಅಯ್ಯೋ ಪಾಪ ಅಂತ ಬೇಸರ ಪಟ್ಕೊಂಡ ಹುಡುಗ. ತುಂಬ ಫೀಲ್ ಮಾಡಬೇಡ ತಮ್ಮ. ಹೌದು, ಇಲ್ಲಿ ಹತ್ರದಲ್ಲಿ ಎಲ್ಲಾದರೂ ಮೆಕ್ಯಾನಿಕ್ ಶಾಪ್ ಇದೆಯಾ? ಇನ್ನೂ ಬೆಳಗಾಗೇ ಇಲ್ಲ, ಹಲ್ಲುಜ್ಜ ಮುಂಚೆ ಯಾರು ಅಂಗಡಿ ತೆರೀತಾರೆ ಅಂದ್ಲು ವಂಶಿ. ಈ ಬುದ್ಧಿ ನಿನಗಿದೆ, ಆದರೆ ನಮ್ಮ ಓನರಿಗಿಲ್ವಲ್ಲ. ಏನು ಮಾಡೋದು? ಆ ಮನುಷ್ಯ ಹೀಗೆಯೇ ಹೋಗಿ ಯಾರಾದರೂ ಎಲ್ಲಾದರೂ ಅಂಗಡಿ ಹಾಕಿದಾರ ಅಂತ ನೋಡಿ ಮೊದಲು ಒಂದು ಟೀ ಕುಡಿತಾನೆ, ಆಮೇಲೆ ವಿಚಾರಿಸ್ತಾನೆ. ಹೇಗೆ ನೋಡಿದ್ರೂ ಅವ್ನು ಹಿಂತಿರುಗಿ ವಾಪಸ್ ಬರೋಕೆ 1 ಗಂಟೆ ಆಗುತ್ತೆ ಅಂದ ಹುಡುಗ. ಆ ಹುಡುಗ ಹೇಳಿದ್ದನ್ನು ಕೇಳಿದ ತಕ್ಷಣ ವಂಶಿಗೆ ಎದೆ ಸಸಿ ಆಯಿತು. ಏನೋ ತಮ್ಮ ಹೇಳ್ತಿದ್ಯಾ, 1 ಗಂಟೆನಾ? ಇಷ್ಟೊತ್ತಿಗೆ ನಮ್ಮ ಅಪ್ಪಂಗೆ ವಿಷಯ ತಿಳಿದು ಅವ್ರು ಹೊರಟಿದ್ರೆ ನನ್ನನ್ನು ಹಿಡಿದ್ಬಿಡ್ತಾರಲ್ಲ ಅಂದ್ಲು ವಂಶಿ. ಅದಕ್ಕೆ ನನ್ನನ್ನು ಏನು ಮಾಡೋಕೆ ಹೇಳ್ತೀಯಾ? ಈ ಕಡೆಯಾಗಿ ಬೇರೆ ಯಾವುದಾದ್ರೂ ವಾಹನ ಬಂದರೆ ಹತ್ಕೊಂಡು ಹೋಗು, ನಾನು ಬೇಕಾದರೆ ನಿನ್ನನ್ನು ಭದ್ರವಾಗಿ ಹತ್ತಿಸ್ ಕಳಿಸ್ತೀನಿ. ಇಲ್ದಿದ್ರೆ ಇನ್ನೂ 1 ಗಂಟೆ ನಾವು ಇಲ್ಲೇ ಕಾಯಬೇಕು ಅಂದ ಅವನು. ವಂಶಿ ಗಂಟಲಿನಲ್ಲಿ ಭಯದ ಉಂಡೆ ಬಂದು ಸಿಕ್ಕಾಕೊಂಡಂಗಾಯ್ತು. ಯಾವುದನ್ನು ನೆನೆದು ಅವಳು ಹೆದರಿದ್ಲೋ ಅದು ನಡೆದೇ ಬಿಟ್ಟಿತ್ತು. ಕಾರಣ, ದೂರದಲ್ಲಿ ಒಂದು ವಾಹನ ಬರ್ತಿತ್ತು. ಅಕ್ಕ, ನಿನ್ನ ಟೈಮ್ ತುಂಬ ಚೆನ್ನಾಗಿದೆ ನೋಡು ಅಂದ ಅವನು. ಏನೋ ತಮ್ಮ, ಇಷ್ಟೊತ್ತು ಅಪಶಕುನವಾಗಿ ಮಾತಾಡ್ತಿದ್ದೆ, ಈಗೇನು ದಿಢೀರ್ ಬದಲಾವಣೆ ಅಂದ್ಲು ವಂಶಿ. ದಿಢೀರ್ ಬದಲಾವಣೆ ಅಲ್ಲ, ದೂರದಲ್ಲಿ ಒಂದು ಸುಮೋ ಗಾಡಿ ಬರ್ತಿದೆ ನೋಡು ಅಂದ ಅವನು. ಅವನು ಬೆಟ್ಟು ಮಾಡಿ ತೋರಿಸಿದ ದಿಕ್ಕಿನಲ್ಲಿ ಮೈಲಿಗಲ್ಲಿನ ಮೇಲೆ ಏರಿ ನೋಡಿದ ವಂಶಿಗೆ ಜೀವವೇ ಹಾರಿ ಹೋದಂತಾಯ್ತು. ಕಾರಣ, ಅದು ಮುರುಗನ ಗಾಡಿ. ವಂಶಿ ನಿಂತಿದ್ದ ಜಾಗದಲ್ಲೇ ಭರತನಾಟ್ಯ ಮಾಡ್ತಿದ್ರೆ
ಬೆವ್ತು ಹೋಗಿದ್ದ ಅವಳನ್ನು ನೋಡುವಾಗ ಆ ಹುಡುಗನಿಗೆ ನಗು ಬಂತು. ಏನಕ್ಕ, ನಿಂತಿದ್ದ ಜಾಗದಲ್ಲೇ ಡ್ಯಾನ್ಸ್ ಮಾಡ್ತಿದ್ಯಾ? ಹಾಡು ಹಾಕ್ತೇನೆ ಹೀಗೆ ಆಡ್ತಿದ್ಯಲ್ಲ. ಯಾವುದಾದ್ರೂ ಒಳ್ಳೆ ಜಾನಪದ ಹಾಡು ಹಾಕಿದ್ರೆ ರಂಪಾಟನೆ ಮಾಡ್ತೀಯಾ ಅನ್ಸುತ್ತೆ ಅಂದ ಅವನು. ಅವನನ್ನು ಕಠಿಣವಾಗಿ ದಿಟ್ಟಿಸಿದ ವಂಶಿ, ನಿನ್ನ ಬಾಯಿಗೆ ಹೊಡಿತೀನಿ ನೋಡೀಗ ಪಾಪಿ. ನನ್ನ ಭಯ ನಿನಗೆ ಡ್ಯಾನ್ಸ್ ಥರ ಕಾಣಿಸ್ತಿದ್ಯಾ? ಎಲ್ಲಿಂದ ಬರ್ತಿರೋ ನನ್ನ ಹೆಣ ಎತ್ತೋಕೆ? ಅಲ್ಲಿ ನೋಡು, ಯಾರಿಂದ ತಪ್ಪಿಸ್ಕೊಂಡು ಓಡ್ ಬಂದೋ ಅವನೇ ಗಾಡಿ ಹಾಕ್ಕೊಂಡು ಬರ್ತಿದ್ದಾನೆ ಅಂತ ವಂಶಿ ತೋರಿಸಿದ ಜಾಗಕ್ಕೆ ಆ ಹುಡುಗ ನೋಡ್ದ. ಅಲ್ಲಿವರೆಗೆ ಅವನಲ್ಲಿದ್ದ ಆಟದ ಗುಣ ಮಾಯವಾಗಿ ಜವಾಬ್ದಾರಿ ಕಾಣಿಸ್ಕೊಂಡಿತ್ತು. ಅಕ್ಕ, ನಿಜವಾಗ್ಲೂ ನಿನಗೆ ಮದುವೆಲಿ ಇಷ್ಟ ಇಲ್ವಾ ಅಂತ ಮುರುಗ ಬರ್ತಿದ್ದ ರಸ್ತೆಯನ್ನೇ ನೋಡ್ತಾ ಕೇಳ್ದ ಆ ಹುಡುಗ. ಅಯ್ಯೋ, ನಿನ್ನ ಮೇಲೆ ಆಣೆ ತಮ್ಮ ಅಂದ್ಲು ವಂಶಿ. ನೀನು ಆಣೆಗೆ ಬೆಂಕಿ ಹಾಕ. ಸರಿ, ನಾನು ಹೇಳೋದನ್ನು ಕೇಳು ಅಂತ ರಸ್ತೆಯಿಂದ ಕಣ್ಣು ತೆಗೆದು ಅವನ ಮುಖ ನೋಡಿದ್ಲು ವಂಶಿ. ಇಲ್ಲೇ ನಿಂತರೆ ಖಂಡಿತ ನೀನು ಸಿಕ್ಬೀಳ್ತೀಯ. ಇಲ್ಲಿ ನೋಡಿದ್ಯಾ ಈ ಕಾಡಿನ ದಾರಿ, ಇದರಲ್ಲೇ ಓಡು. ಅಲ್ಲಿ ಒಂದು ಪೇರಲ ಮರ ಬರುತ್ತೆ, ಅದನ್ನು ನೋಡಿದ ತಕ್ಷಣ ಬಲಗಡೆ ತಿರುಗ್ಬಿಡು. ಹಾಗೆ ಒಂದು 3/4 ಗಂಟೆ ನಿಲ್ಲದೆ ಓಡು, ಮೇನ್ ರೋಡ್ ಸಿಗುತ್ತೆ. ಅದಕ್ಕೆ ಹೊಂದ್ಕೊಂಡಂತೆ ಯಾರೂ ಇಲ್ಲದ ಅಂಗಡೀಲಿ ಒಬ್ಬ ಟೀ ಮಾಡ್ತಿರ್ತಾನೆ. ಅವನ ಅಂಗಡೀಲಿ ಅಡಗಿ ನಿಲ್ಲು. ಖಂಡಿತ ಯಾವುದಾದ್ರೂ ವಾಹನ ಬರುತ್ತೆ, ಅದನ್ನು ಹತ್ಕೊಂಡು ತಪ್ಪಿಸ್ಕೊ ಅಂದ ಅವನು. ನಿನಗೆ ಹೇಗೆ ಈ ದಾರಿ ಗೊತ್ತಾಯಿತು ಅಂದ್ಲು ವಂಶಿ. ನಾವೆಷ್ಟೋ ದಾರಿಗಳನ್ನು ನೋಡಿರ್ಬೇಡ್ವಾ? ಒಂದು ಸಾರಿ ಇದೇ ಜಾಗದಲ್ಲಿ ಗಾಡಿ ಕೆಟ್ಟು ಹೋಗಿತ್ತು. ಆಗ ನಾನು ಹೇಳಿದ ದಾರಿಯಲ್ಲೇ ಸುಮ್ಮನೆ ಹೋಗಿ ನೋಡಿದ್ವಿ. ಆಮೇಲೆ ತಾನೇ ಗೊತ್ತಾಗಿದ್ದು ಇದು ಅಡ್ಡದಾರಿ ಅಂತ. ಬೇಗ ಹೋಗು, ನಿಲ್ಬೇಡ ಅಂದ ಹುಡುಗ. ಯಾರಂತಲೇ ತಿಳಿಯದವನು ತನ್ನ ತುರ್ತು ಸಮಯಕ್ಕೆ ಸಹಾಯ ಮಾಡ್ತಿರೋದನ್ನು ಕಂಡು ಬೇಗನೆ ತನ್ನ ಒಡಲಲ್ಲಿ ಸಿಕ್ಕಿಸ್ಕೊಂಡಿದ್ದ ಪರ್ಸ್ ಹೊರತೆಗೆದ ವಂಶಿ ಅವನ ಕೈಯಲ್ಲಿ ಒಂದು 100 ರೂಪಾಯಿ ನೋಟನ್ನು ತುರುಕಿದ್ಲು. ಇದ್ಯಾಕಕ್ಕ ಅಂದ ಅವನು. ಇಟ್ಕೋತಮ್ಮ, ನೀನು ಚೆನ್ನಾಗಿರ್ತೀಯ ಅಂದವಳು ಆ ಹುಡುಗ ತೋರಿಸಿದ ಜಾಗದತ್ತ ಓಡೋಕೆ ತೊಡಗಿದ್ಲು. ಅವಳು ಎಷ್ಟೇ ವೇಗವಾಗಿ ಓಡೋಕೆ ಪ್ರಯತ್ನಿಸಿದ್ರು ದೂರದಿಂದ ಅವಳನ್ನು ಮುರುಗ ನೋಡಿಯೇ ಬಿಟ್ಟ. ವೇಗವಾಗಿ ಲಾರಿ ಹತ್ರ ಬಂದು ನಿಂತವನು ಗಾಡಿಯಿಂದ ಕೆಳಗಿಳಿದ ತಕ್ಷಣವೇ ಆ ಕ್ಲೀನರ್ ಹುಡುಗನನ್ನು ಹಿಡಿದು ಎಳ್ದ. ಲೈ, ಎಲ್ಲೋ ಆ ಹುಡುಗಿ ಓಡ್ತಿರೋದು ಅಂತ ಕೇಳ್ದ. ನನಗೆ ಗೊತ್ತಿಲ್ಲಣ್ಣ, ನಮ್ಮ ಗಾಡೀಲಿ ಲಿಫ್ಟ್ ಕೇಳಿ ಹತ್ತಿದ್ಲು. ಇದ್ದಕ್ಕಿದ್ದಂತೆ ಗಾಡಿ ಕೆಟ್ಟು ಹೋಯ್ತು. ಆ ಹುಡುಗಿ ಇಲ್ಲೇ ಇಷ್ಟೊತ್ತು ನಿಂತಿದ್ಲು. ಅವಳಿಗೆ ಏನಾತ್ರನೋ ಏನೋ ಗೊತ್ತಿಲ್ಲ, ಒಂದೇ ಓಟದಲ್ಲಿ ಓಡ್ ಹೋದ್ಲು ಅಣ್ಣ ಎಂದ ಆ ಹುಡುಗನನ್ನು ತಳ್ಳಿಬಿಟ್ಟು ಆ ಮುರುಗ ವಂಶಿ ಓಡಿದ ದಾರಿಯಲ್ಲೇ ಓಡೋಕೆ ಪ್ರಾರಂಭಿಸ್ದ. ಅವನ ಜೊತೆಗೆ ಅವನ ಜನ, ಕೆಲವು ಕೆಲಸದವರು ಅವನ ಜೊತೆಗೆ ಓಡಿದ್ರು. ಇನ್ನು ಕೆಲವರು ಊಹೆಯ ಮೇಲೆ ಅವಳು ತಲುಪಬೇಕಾದ ಜಾಗಕ್ಕೆ ಗಾಡಿಯಲ್ಲಿ ಹೋದ್ರು. ತನ್ನ ಹಿಂದೆ ಬಿರುಗಾಳಿಯ ವೇಗದಲ್ಲಿ ಅಟ್ಟಿಸ್ಕೊಂಡು ಬರ್ತಾ ಇರೋ ಮುರುಗನನ್ನು ವಂಶಿ ನೋಡಿಯೇ ಬಿಟ್ಲು. ಭಯದಲ್ಲಿ ಅವಳ ಕಾಲುಗಳು ತೊಡರುಕೊಂಡ್ವು. ಚಪ್ಪಲಿ ಹಾಕದ ಕಾಲುಗಳಿಗೆ ಕಲ್ಲು ಮುಳ್ಳುಗಳು ಚುಚ್ಚಿ ಕೆಂದಾವರೆಯಂತಹ ಪಾದಗಳು ಕೆಂಪಾದವು. ತನ್ನ ಓಟದ ವೇಗವನ್ನು ಹೆಚ್ಚಿಸಿದ್ಲು. ಮುರುಗನ ಕೈಯಲ್ಲಿ ಸಿಕ್ಕಬಾರ್ದು ಅನ್ನೋ ಅವಳ ಹಠ ಅವಳ ಕಾಲುಗಳಿಗೆ ಶಕ್ತಿನ ನೀಡ್ತು. ಸಾಧ್ಯವಾದಷ್ಟು ಮುರುಗನಿಗೂ ತನಗೂ ಇರೋ ಅಂತರವನ್ನು ಹೆಚ್ಚಿಸಿಬಿಟ್ಲು. ಆದರೆ ಅವಳಿಗಿದ್ದ ಗಾಬರಿಯಲ್ಲಿ ಆ ಹುಡುಗ ಹೇಳಿದ ಪೇರಲೆ ಮರದ ಗುರುತನ್ನೇ ಮರೆತುಬಿಟ್ಟು ಬಲಗಡೆಗೆ ತಿರುಗಬೇಕಾದವಳು ಎಡಗಡೆಗೆ ತಿರುಗಿ ಓಡಿದ್ಲು. ಆದರೆ ಈ ಸುತ್ತಮುತ್ತಲಿನ ಪ್ರದೇಶವನ್ನೇ ಅಂಗೈಯಲ್ಲಿ ಇಟ್ಕೊಂಡಿದ್ದ ಮುರುಗ ಅವಳು ಬಲಗಡೆಗೆ ಓಡಿರಬೇಕು ಅಂತ ಊಹಿಸಿ ಆ ಹುಡುಗ ಹೇಳಿದ ಬಲಬದಿಯ ದಾರಿಯಲ್ಲೇ ಓಡ್ದ. ಇಬ್ಬರು 2 ಬೇರೆ ಬೇರೆ ದಾರಿಗಳಲ್ಲಿ ಸಾಗಿದಾಗ ಮುರುಗ ಮಾತ್ರ ಸರಿಯಾದ ಜಾಗಕ್ಕೆ ಬಂದು ತಲುಪಿಬಿಟ್ಟ. ಕತೆ ಮುಂದುವರಿಯುತ್ತೆ.